ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಟೈಮ್ ಟೇಬಲ್ನು ಚೇಂಜ್ ಆಗಿದೆ. ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಏನು 25 ಏಪ್ರಿಲ್ಗೆ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಅದು ಈಗ 30 ಏಪ್ರಿಲ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೀವು ಕನ್ನಡದಲ್ಲಿ ನೋಡಬಹುದು. ನಾನು ಭಾಳಷ್ಟು ವಿದ್ಯಾರ್ಥಿಗೆ ಅನುಕೂಲ ಆಗಲಿ ಅಂಥೇಳಿ ಇಂಗ್ಲೀಷ್ನಲ್ಲಿ ಇರೋದನ್ನು ತೋರಿಸ್ತೀನಿ. ಯಾಕಂದರೆ ಭಾಳಷ್ಟು ಸೈನ್ಸ್ ವಿದ್ಯಾರ್ಥಿಗಳು ತಮ್ಮ ಒಂದು ಸಬ್ಜೆಕ್ಟ್ ಇಂಪ್ರೂವ್ಮೆಂಟ್ಗೆ ಸೆಕೆಂಡ್ ಎಕ್ಸಾಮ್ ತೊಗೋತಾ ಇರ್ತಾರೆ. ಅಂದರೆ KCETಯಲ್ಲಿ ಚೆನ್ನಾಗಿ ರ್ಯಾಂಕ್ ಬರಲಿ ಅಂತ. ಇಲ್ಲಿ ನೋಡಿ, 30ಗೆ ನಿಮಗೆ ಯಾವುದೇ ಇದರ ಸಬ್ಜೆಕ್ಟ್ ಇಲ್ಲ. ಕನ್ನಡ ಮತ್ತು ಅರೇಬಿಕ್ ಇದೆ 30ಗೆ. ಮತ್ತು ಫ್ರೈಡೇ 1 ಮೇ ರಜಾ ಇದೆ, ರಜಾ ದಿನ ಇದೆ. ಸ್ಯಾಟರ್ಡೇ ನೋಡಿ, ಸ್ಯಾಟರ್ಡೇ ಆಪ್ಷನಲ್ ಕನ್ನಡ, ಲಾಜಿಕ್, ಅಕೌಂಟೆನ್ಸಿ, ಕೆಮಿಸ್ಟ್ರಿ ಇದೆ. ನೋಡಿ, ಸೈನ್ಸ್ ವಿದ್ಯಾರ್ಥಿಗಳು ಗಮನಿಸಬೇಕು. ಮೇ 2 ಸ್ಯಾಟರ್ಡೇ, ಮೇ 2 ಸ್ಯಾಟರ್ಡೇ ಕೆಮಿಸ್ಟ್ರಿ ಇದೆ. ಯಾರು ನೀಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರು ಕೂಡ ನಿಮ್ಮ ಒಂದು ನೀಟ್ ಪರೀಕ್ಷೆ ಜೊತೆಗೆ ಇದು ಕ್ಲ್ಯಾಶ್ ಆಗ್ತಾ ಇರ್ತದೆ ಒಂದು ಪ್ರಿಪ್ರೇಷನ್ನು. ಆದ ಕಾರಣ ನೀವು ಸರಿಯಾಗಿ ಯಾರು ಕೆಮಿಸ್ಟ್ರಿ ಬೋರ್ಡ್ ಎಕ್ಸಾಮ್ ಬರೀಬೇಕಂತೀರಿ ಅವರು ಲಕ್ಷ್ಯ ಕೊಡಬೇಕು. 2ನೇ ತಾರೀಕು ಮೇ ಸ್ಯಾಟರ್ಡೇ ಕೆಮಿಸ್ಟ್ರಿ ಎಕ್ಸಾಮು ಇದೆ. ಇನ್ನು 3rd ಮೇಗೆ ಹಾಲಿಡೇ ಇದೆ, ಸಂಡೇ. ಮತ್ತು 4th ಇಂಗ್ಲೀಷ್ ಇದೆ. 4th ನಿಮ್ಮ ಇಂಗ್ಲೀಷ್ ಎಕ್ಸಾಮ್ ಇದೆ. ಮತ್ತು 5th ಬಿಸ್ನೆಸ್ ಸ್ಟಡೀಸ್, ಫಿಸಿಕ್ಸ್, ಎಜುಕೇಷನ್. ನೋಡಿ, ಸೈನ್ಸ್ ವಿದ್ಯಾರ್ಥಿಗಳು ಗಮನಿಸಬೇಕು. 5th ಫಿಸಿಕ್ಸ್ ಇದೆ. ನೋಡಿ, 2nd ಕೆಮಿಸ್ಟ್ರಿ ಇದೆ ಸ್ಯಾಟರ್ಡೇ, 5th ಫಿಸಿಕ್ಸ್ ಇದೆ. ಅಂದರೆ ನಿಮಗೆ 3 ಮತ್ತು 4 2 ದಿನ ನಿಮಗೆ ಓದಲಿಕ್ಕೆ ಟೈಮ್ ಸಿಗ್ತದೆ. ನೀವೇನು ಓನ್ಲಿ PCM ಅಥವಾ ಬರೀ ಅಷ್ಟೇ ನೀವು ಎಕ್ಸಾಮನ್ನು ಇಂಪ್ರೂವ್ಮೆಂಟ್ ಸಲುವಾಗಿ ಬರೆಸ್ತಾ ಇದ್ದರೆ ನಿಮಗೆ ಫಸ್ಟ್ಗೆ ಕೆಮಿಸ್ಟ್ರಿ ಇದೆ, 2nd ಫಿಸಿಕ್ಸ್ ಇದೆ. 2nd ಕೆಮಿಸ್ಟ್ರಿ ಮತ್ತು 5thಗೆ ಫಿಸಿಕ್ಸ್ ಇದೆ. ನಂತರ 6ಗೆ ನೋಡಿ, ಯಾರು ಬಯಾಲಜಿ ಬರೀಬೇಕಂತೀರಿ ಅವ್ರಿಗೆ 6ಗೆ ಬಯಾಲಜಿ ಇದೆ. ಬಯಾಲಜಿಗೆ ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಟೈಮ್ ಇಲ್ಲ. ಫಿಸಿಕ್ಸ್ 5thಗಿದೆ, 6th ಬಯಾಲಜಿ ಇಟ್ಟಿದ್ದಾರೆ. ಆಮೇಲೆ 7th ನೋಡಿ, 7th ಮ್ಯಾಥ್ಸ್ ಇದೆ. ನೋಡಿ, ಇಲ್ಲಿ ಕೂಡ ನಿಮಗೆ ಪ್ರಿಪೇರ್ ಆಗಲಿಕ್ಕೆ ಟೈಮ್ ಇಲ್ಲ. ಯಾರು ಬಯಾಲಜಿ ಕೂಡ ಕೊಡ್ತಾ ಇದ್ದೀರಾ 7thಗೆ ನಿಮಗೆ ಮ್ಯಾಥ್ಸ್ ಇದೆ. PCM ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಸ್ವಲ್ಪ ಈ ಒಂದು ಟೈಮ್ ಟೇಬಲ್ ಅನುಕೂಲ ಇದೆ. ಯಾಕಂದರೆ ಬಯಾಲಜಿ ನಡುವೆ ಇಟ್ಟಿರೋದ್ರಿಂದ ನಿಮಗೆ 5thಗೆ ಫಿಸಿಕ್ಸ್ ಬರೆದ್ರೆ ನಡುವೆ ಒಂದು ದಿನ ಗ್ಯಾಪ್ ಇದೆ. 7th ನೀವು ಮ್ಯಾಥ್ಸನ್ನು ಬರೀಬಹುದು. ಮತ್ತು ಉಳಿದಂತೆ ನೀವೆಲ್ಲ ಇಲ್ಲಿ ಪೊಲಿಟಿಕಲ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬೇರೆ ಬೇರೆ ವಿಷಯಗಳನ್ನು ನೋಡ್ಬೋದು. ಸ್ಯಾಟರ್ಡೇ ಹಿಂದಿ ಇದೆ, ಸಂಡೇ ಹಾಲಿಡೇ ಇದೆ. 11th ಸೋಸಿಯಾಲಜಿ ಮತ್ತು ಸ್ಟ್ಯಾಟ್ ಇದೆ. ಮತ್ತು 12th ಜಾಗ್ರಫಿ, ಸೈಕಾಲಜಿ, ಜಿಯಾಲಜಿ, ಬೇಸಿಕ್ ಮ್ಯಾಥ್ಸ್ ಇದ್ದಾವೆ. 13thಗೆ ಕೆಲವೊಂದು ಲ್ಯಾಂಗ್ವೇಜ್ ಇದ್ದಾವೆ. ಮತ್ತು 13thಗೆ ಈ ಬೇರೆ ಒಂದು ಏನು ಜಾಬ್ ಓರಿಯೆಂಟೆಡ್ ಕೋರ್ಸು ಅದೆಲ್ಲ ಇರ್ತಾವಲ್ಲ ಅದ್ರ ಎಕ್ಸಾಮ್ಗನ್ನ ಒಂದು ಇದಿದ್ದಾವೆ. ಇಲ್ಲಿ PUCಗೆ ಏನು ಸಬ್ಜೆಕ್ಟ್ ಇರ್ತಾವಲ್ಲ ಅದರ ಎಕ್ಸಾಮ್ ಇದೆ 13thಗೆ. ಅಷ್ಟೇನು ಇಂಪಾರ್ಟೆಂಟ್ ಆದ ಎಕ್ಸಾಮ್ಗಳಿಲ್ಲ. ಆದರೆ ಮೇನು ಸೈನ್ಸ್ ವಿದ್ಯಾರ್ಥಿಗಳಿಗೆ ಗಮನಿಸಬೇಕಂದ್ರೆ ನಿಮಗೆ 2nd ಸ್ಯಾಟರ್ಡೇ ಕೆಮಿಸ್ಟ್ರಿ ಮತ್ತು 5th ಟ್ಯೂಸ್ಡೇ ಫಿಸಿಕ್ಸ್ ಇದೆ. ನೋಡಿ, ನಿಮಗೆ ಫಿಸಿಕ್ಸ್ಗೆ ಪ್ರಿಪೇರ್ ಆಗಲಿಕ್ಕೆ 2 ದಿನ ಟೈಮ್ ಸಿಗುತ್ತೆ ಕೆಮಿಸ್ಟ್ರಿ ಆದ ನಂತರ. ಮತ್ತು ನೀವು ಬಯಾಲಜಿ ಬರೆಯೋರಾದರೆ ನಿಮಗೇನು ಟೈಮ್ ಸಿಗೋದಿಲ್ಲ, ನೆಕ್ಸ್ಟ್ ಡೇನೇ ಬಯಾಲಜಿ ಇದೆ. ಆಮೇಲೆ 7thಗೆ ನಿಮಗೆ ಮ್ಯಾಥ್ಸ್ ಇದೆ. ಈ ರೀತಿ ನಿಮಗೆ PCMB ಬರೋರಿಗೆ 7thಗೆ ನಿಮ್ಮ ಎಲ್ಲ ಎಕ್ಸಾಮ್ಗಳು ಕಂಪ್ಲೀಟ್ ಆಗ್ತವೆ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.